ಆಮೇಲೆ ಈ ಡೂಪ್ಲಿಕೇಟ್ ಪತ್ರಕರ್ತರು ಕೆಲವರು ಇದ್ದಾರೆ. ಡೂಪ್ಲಿಕೇಟ್ ಪತ್ರಕರ್ತರು ಅಂದ್ರೆ ಈ ಸುಮ್ಮನೆ ನ್ಯೂಸ್ ಲೇಖನ ಹಾಕ್ಬಿಡ್ತಾರೆ. ಅವನ್ನೆಲ್ಲ ಯಾಕೆ ನೀವು ಇದು ಮಾಡೋದು? ಪತ್ರಕರ್ತರು ವರ್ಗ ಸಂಘ ಇದೆಯಲ್ಲ, ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಇರಬೇಕಲ್ಲ, ನಿಮ್ಮಲ್ಲಿ ಮೆಂಬರ್ ಆಗಿರ್ಬೇಕಲ್ಲ, ಅಂತವ್ರನ್ನ ಯಾಕೆ ಬಿಟ್ಕೊಂಡಿದ್ದೀರಾ ನೀವು? ಅಂತವ್ರಿಂದ ತೊಂದರೆ ಆಗ್ತಾ ಇದೆ ಸರ್. ಇವೆಲ್ಲ ನ್ಯೂಸ್ ಮಾಡ್ಬಿಡ್ತಾರೆ ಸರ್. ನೀವು ಕಂಟ್ರೋಲ್ ಮಾಡ್ಕೋಬೇಕು. ಧರ್ಮಸ್ಥಳದ ದೇವಸ್ಥಾನ ಅಷ್ಟು ಇಶ್ಯೂ ಆಗ್ಬೇಕಂದ್ರೆ ಅದೇ ಅದರಿಂದಾನೇ ಕಾರಣ ಆಗಿದೆ. ಹೌದು, ಅದರಿಂದ ಇಂಥದ್ದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ದಯವಿಟ್ಟು ಆಮೇಲೆ ನಮ್ಮ ಗಣೇಶನ್ ಅವ್ರು ಹೇಳಿದಂಗೆ ನಾವು ಸರ್ಕಾರ ಇದರಲ್ಲಿ ಇರ್ತೀವಿ. ಆಮೇಲೆ ನಮ್ಮ ಅಪ್ಪಿ ಶಂಕರ್ ಅವರು ಹೇಳಿದ್ರು, ಕರೆಕ್ಟ್ ಆಗಿ ಮಾತು ಹೇಳಿಲ್ಲ. ಕೆಲವರಿಗೆ SC ST ಜನಾಂಗಕ್ಕೆ ಬ್ಯಾಕ್ವರ್ಡ್ಗೆ ಜಮೀನು ಇರೋದಿಲ್ಲ, ಅಂತವ್ರು ಅದರಲ್ಲಿ ಬರಬೇಕು ಅಂತ ಒಂದು ಆಸೆ ಇರುತ್ತೆ. ಅಂತವ್ರ ಆಸೆ ಇರುತ್ತೆ. ಆ ಆಸೆನ ನೆರವೇರಿಸಬೇಕು ಅಂತ ಅವರು ಕೊಡುವಂತ ಒಂದು ಕಾನೂನು ಬರಬೇಕಾಗ್ತದೆ ಖಂಡಿತವಾಗಿ. ಹಾಗೆ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಸಹಕಾರಿ ವ್ಯವಸ್ಥೆಯಲ್ಲಿ ನಾವು ಯಾವತ್ತೂ ರೈತರ ಪರವಾಗಿರ್ತೀವಿ, ರೈತರ ಜೀವನಕ್ಕಾಗಿ, ರೈತರ ಹೇಳಿಕೆಗಾಗಿ ಹೇಳ್ತಾರೆ. ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.